ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಅವರ್ ಪೂರ್ಣರಾಗ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದ ಹಾಗೆ ಕಿಚನ್ ಕ್ಲೀನಿಂಗ್ ಯಾವ ರೀತಿಯಾಗಿ ನಾವು ಡೀಪ್ ಕ್ಲೀನಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಅಂಡ್ ಟೈಮ್ ಬಂದು ಆಲ್ರೆಡಿ ರೆಡಿ ಆಯಿತು. ಸೊ ಈಗ ಊಟ ಎಲ್ಲದೂ ಆಗಿದೆ. ಹಾಗೆ ಪ್ರಿಪ್ರೇಷನ್ ಅಂತಾರಲ್ವಾ, ಹಾಗೆ ನಾನು ನಾಳೆ ಡೀಪ್ ಕ್ಲೀನಿಂಗ್ ಮಾಡೋದು ಮಾರ್ನಿಂಗ್. ಬಟ್ ಸ್ವಲ್ಪ ಶೆಲ್ಫ್ ಮೇಲಿರುವಂತಹ ಐಟಮ್ಸ್ಗಳು, ಬಾಕ್ಸ್ಗಳನ್ನೆಲ್ಲ ನಾನು ಈಗ ತೊಳಿಲಿಕ್ಕೆ ಹಾಕ್ಬಿಡ್ತೀನಿ. ಬಿಕಾಸ್ ಯಾಕಂದ್ರೆ ಜಿಡ್ಡು ಇರುತ್ತಲ್ವ, ಜಿಡ್ಡು ಬಿಟ್ಕೊಳ್ಳೋಕ್ಕೆ ನನಗೆ ಸುಮ್ಮನೆ ಉಚ್ಕೊಂತ ಕೂರೋದು. ನಾವು ನೈಟೇ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ. ಸೊ ದಟ್ ನಾನು ಇವಾಗ ಎಲ್ಲ ಬಾಕ್ಸ್ಗಳನ್ನ ತೊಳಿಲಿಕ್ಕೆ ಹಾಕ್ತೀನಿ. ಅಂಡ್ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಇದ್ರೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ. ನಾನು ಈಗ ತೊಳಿಲಿಕ್ಕೆ ಹಾಕ್ತೀನಿ. ಅಂಡ್ ಈ ಬಾಕ್ಸ್ ಅನ್ನೆಲ್ಲ ತಂದಿದ್ದು ನಾನು ಇದು 500 ml. ಸೊ ಇದು ನಾನು ಮೀಶೋದಲ್ಲಿ ಬೈ ಮಾಡಿದ್ದು. ತುಂಬಾನೇ ಆಗ ಒಂದು 1 year ಮೇಲೆ ಆಯ್ತು ನಾನು ಇದನ್ನು ತಗೊಂಡು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ನೋಡ್ತಾ ಇರ್ಬೋದು. ಅಂಡ್ ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಇದ್ರ ಸ್ಮೆಲ್ ಅಂದ್ರೆ ಕಾಫಿ ಸ್ಮೆಲ್ ಆಗಿರ್ಬೋದು ಅಥವಾ ಇರುವೆಗಳು ಹೋಗ್ಬೋದು, ಯಾವ ರೀತಿನೂ ಆಗಲ್ಲ. ಸೊ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ನಾನು ತಗೊಂಡೆ. ಅಂಡ್ ಇದು ಬಂದು 750 ml. ಇದು ಬಂದು 750 ml. ಇದನ್ನು ಕೂಡ ಅಷ್ಟೇ, ಕ್ಯಾಪ್ ಕೂಡ ಏನು ಲೂಸ್ ಆಗೋದು ಏನೂ ಆಗಲ್ಲ. ಇನ್ನೂ ಅದು ಕೂಡ ಅಷ್ಟೇ ಚೆನ್ನಾಗಿದೆ, ಬಾಳ್ತಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಬೇಕಿದ್ರೆ ಬೈ ಮಾಡ್ಕೋಬಹುದು. 750 ml 10 ಪೀಸ್ ತಗೊಂಡಿದ್ದೀನಿ. ಇದನ್ನು ಕೂಡ 10 ಪೀಸು, ಮತ್ತೆ 750 10 ಪೀಸು. ಅಂಡ್ ಇದು ಬಂದು ಅಮ್ಮನ ಮನೆಯಲ್ಲಿ ತರಿಸಿದ್ದು, ಇಷ್ಟು ದೊಡ್ಡ ಬಾಕ್ಸ್ ಅವ್ರು ತಗೊಂಡಿದ್ದು. ಅದರಲ್ಲಿ ಇದ್ರೊಳಗೆ ತುಪ್ಪ ಏನೋ ಹಾಕೊಟ್ಟಿದ್ರು. ಸೊ ಹಾಗಾಗಿ ನಾನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಫೈನಲಿ ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ತೆಗೆದು ಲೋಟಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂತಂದರೆ ನಾನು ಲೋಟನೂ ಕೂಡ ಬೆಳಗಲೇಬೇಕು. ನಾಳೆ ಬೆಳಗ್ಗೆ ತಿಂಡಿಗೂ ಕೂಡ ನಮಗೆ ಗೊತ್ತಾಗಬೇಕಲ್ಲ. ಸುಮ್ಮನೆ ಕವರಲ್ಲಿ ಅಲ್ಲಿ ಕಟ್ ಹಾಕ್ಬಿಟ್ರೆ ನಮಗೆ ತೊಂದರೆನೇ ಅದು. ಮತ್ತು ನನಗೆ ಟಿಫನ್ ಮಾಡಲಿಕ್ಕೆ ಬೇಕಲ್ವ, ಹಾಗಾಗಿ ನನಗೆ ಕಾಣೋಂಗೆ ಎಲ್ಲದನ್ನು ನಾನು ಲೋಟದಲ್ಲಿ ಫಿಲ್ ಮಾಡ್ಕೊತ ಬರ್ತಾಯಿದ್ದೀನಿ. ನೀವು ಹಂಗೇನಾರ ಫಿಲ್ ಮಾಡಬೇಕು ಅಂದಾಗ ತಟ್ಟೆಗಳು ಆ ಥರದಲ್ಲೆಲ್ಲ ಹಾಕ್ಬೇಡ್ರಿ, ಮಿಕ್ಸಪ್ ಆಗಿಬಿಡುತ್ತೆ. ನೀವು ಪ್ಲಾಸ್ಟಿಕ್ ಜೊನ್ನೆ ಅಥವಾ ಅಡಿಕೆ ಜೊನ್ನೆ ಇರುತ್ತಲ್ಲ, ಬೌಲ್, ಆ ಥರದ್ರೊಳಗೆ ಹಾಕ್ಕೊಂಡ್ರೆ ಒಂದೊಂದನ್ನು ನೀವು ಈಸಿಯಾಗಿ ಆಮೇಲೆ ರೀಫಿಲ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಎಲ್ಲ ಕಂಟೈನರ್ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಈ ಕಂಟೈನರ್ ಬಾಕ್ಸ್. ಆ್ಯಂಡ್ ವಾಷಬಲ್ ಕೂಡ ಈಸಿ ಇದೆ. ಹಿಂಗೆ ಕೆಲವೊಂದು ಕಂಟೈನರ್ ಬಾಕ್ಸ್ಗಳು ನಾನು ಆವಾಗೆಲ್ಲ ಯೂಸ್ ಮಾಡಿರೋದು ತಿರುಗಿಸ್ಬೇಕಿತ್ತು. ಆ ತಿರುಗಿಸೋದ್ರೊಳಗೇ ಅಲ್ಲಿ ಒಗ್ಗರಣೆ ಸೀದೋಗ್ಬಿಡೋದು. ಹಿಂಗೆ ಮಾಡಿ ತಿರುಗಿಸೋ ಅಷ್ಟೊತ್ತಿಗೆ. ಅದಕ್ಕೆ ಈ ಥರ ಏರ್ ಟೈಟ್ ಆದರೆ ಹಿಂಗೆ ತೆಗೆಯೋದು, ಹಿಂಗೆ ಲಾಕ್ ಮಾಡ್ಕೊಳ್ಳೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಇದ್ರ ಮೇಂಟೆನೆನ್ಸ್ ಕೂಡ ಈಸಿ ಇದೆ. ಇನ್ನು ಮೇಲ್ಗಡೆ ಇರುವಂತಹ ಶೆಲ್ಫನಲ್ಲಿರುವಂತಹ ಎಲ್ಲ ಕಂಟೈನರ್ ಬಾಕ್ಸ್ಗಳನ್ನು ನಾನು ತೊಳಿಲಿಕ್ಕೆ ಹಾಕಿದ್ದೀನಿ. ಸೊ ಇದನ್ನು ಯಾವ ರೀತಿ ತೊಳಿತೀನಿ ಅನ್ನೋದು ನೋಡೋಣ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ರೀತಿ ಇಟ್ಟಿರೋದ್ರಿಂದ ನನಗೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ನಿಗೆ ನಮಗೆ ಈಸಿಯಾಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಸಖತ್ ಮೆಸ್ಸಪ್ ಆಗಿದೆ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ಗೋಲ್ಡನ್ ಕ್ಯಾಪು ಇದೆ ಅಲ್ವಾ, ಅದು ನಾನು ರೀಯೂಸ್ ಮಾಡಿರೋದು. ಅದು ಒಬ್ರೊಬ್ರು ಎಸ್ದು ಬಿಡ್ತಾರೆ. ಬಟ್ ನಾನು ಯಾವುದೇ ಒಂದು ಎಸಿಬೇಕು ಅಂತ ಒಂದು ಐಟಮ್ಸ್ ಬಂದಾಗ ನಾನು ಅದನ್ನು ಒಂದು ಸಲ ನೋಡ್ತೀನಿ, ಇದು ನನಗೆ ಯೂಸ್ ಆಗುತ್ತೋ ಇಲ್ವೋ ಅಂತ ನೋಡಿಬಿಟ್ಟು ನಾನು ಎಸಿತೀನಿ. ಬಟ್ ಇದು ತುಂಬಾ ಯೂಸ್ ಆಗುತ್ತೆ. ಅಪೋಲೋದಲ್ಲಿ ಬೆಲ್ಲ ಅಂತ ಸಿಗುತ್ತಲ್ವ, ಬೆಲ್ಲದ ಡಬ್ಬ. ಸೊ ಪಾಪುಗೆ ನಾನು ಪುಡಿ ಬೆಲ್ಲನೇ ಹಾಕೋದು, ಆರ್ಗ್ಯಾನಿಕ್ಕು. ಅದ್ರದ್ದು ಬಾಕ್ಸ್ಗಳನ್ನೆಲ್ಲ ನಾನು ರೀಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ದೊಡ್ಡ ಟಬ್ಬಿಗೆ ನಾನು ನೀರು ಹಾಕಿ ಜಸ್ಟ್ ವಿಮ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕಿ, ಸ್ವಲ್ಪ ಸೋಡಾ, ಸ್ವಲ್ಪ ದಪ್ಪ ಉಪ್ಪು ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ನೈಟೆಲ್ಲ ನಾನು ನೆನೆಸಿಟ್ರೆ ಬೆಳಗ್ಗೆನಷ್ಟರಲ್ಲಿ ಗಟ್ಟಿ ಜಿಡ್ಡುಗಳಾಗಿರ್ಬೋದು, ಅಂಟೆಲ್ಲ ಇರುತ್ತಲ್ವ ಅದನ್ನೆಲ್ಲ ಬಿಟ್ಕೊಂಡು ಕ್ಲಿಯರ್ ಆಗಿರುತ್ತೆ. ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕು. ಯಾವುದೇ ಥರ ಜಿಡ್ಡು ಯಾವುದು ಅಂಟಿರಲ್ಲ ಬಾಕ್ಸಿಗೆ. ಆ್ಯಂಡ್ ಈಸಿಯೇ ಆಗುತ್ತೆ. ಬೆಳಗ್ಗೆ ಸುಮ್ಮನೆ ತಿಕ್ಕೊಂತ ಕೂರೋ ಬದಲು ಜಸ್ಟ್ ಹಿಂಗೆ ವಾಶ್ ಮಾಡಿ ಒಂದು ಸ್ಕ್ರಬ್ ಮಾಡಿಬಿಟ್ರೆ ವಾಶ್ ಆಗುತ್ತೆ. ನನ್ನ ಮಗನೂ ಕೂಡ ಎದ್ದೇ ಇದ್ದ. ದೆನ್ ಇದು ಮಾರ್ನಿಂಗ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಮಿತಿಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತು ಲಂಚ್ ಪ್ರಿಪೇರ್ ಮಾಡಬೇಕಿತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಯಾವ್ದು ಫಟಾಫಟ್ ಆಗುತ್ತೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿತ್ರಾನ್ನನೇ ಅಲ್ವಾ. ಚಿತ್ರಾನ್ನ ಹಾಗೆ ಸ್ವಲ್ಪ ಮಂಡಕ್ಕಿ ಮಾಡಿ ಸೋಮಿತ ಟಿಫನ್ ಕೂಡ ರೆಡಿ ಆಯಿತು. ಆ್ಯಂಡ್ ಲಂಚ್ ಬಾಕ್ಸಿಗೆ ನಾನು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಕೊಂಡೆ. ಈಸಿಯಾಗಿರುತ್ತೆ ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ತಟ್ಟೆಯಲ್ಲಿ ಒಂದು ಹೆಗ್ಗಿಗೆ 2 ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ. ಒಂದು ತಟ್ಟೆಯಲ್ಲಿ ಸ್ವಲ್ಪ ಸಾಲ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಬ್ರೆಡನ್ನು ಡಿಪ್ ಮಾಡಿ ಹಂಚಿಗೆ ಹಾಕಿ ಸ್ವಲ್ಪ ಹಂಚಿಗೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕಿ ಎರಡೂ ಸೈಡು ಫ್ರೈ ಮಾಡಿದರೆ
ಸೊ ಲಂಚ್ ಬಾಕ್ಸಿಗೆ ಹಾಕಿದ್ದಾಯಿತು, ಅವನು ಕೂಡ ಹೊರಟ. ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು, ಜಸ್ಟ್ ಎಲ್ಲ ಧೂಳನ್ನ ಹೊಡೆದು ಎಲ್ಲ ಕಸನೆಲ್ಲ ಹೊಡೆದಿದ್ದೀನಿ. ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊತ ಬರಬೇಕು. ನೋಡ್ತಾ ಇರ್ಬೋದು, ಹೊರಗಡೆ ಫುಲ್ ಹರಡ್ಕೊಂಡ್ಬಿಟ್ಟಿದ್ದೀವಿ. ಹೆಲ್ಪರ್ ಆಂಟಿನೂ ಬರಬೇಕಿತ್ತು, ಇನ್ನೂ ಆದರೂ ಬರಲಿಲ್ಲ. ಆ್ಯಂಡ್ ನಮ್ಮ ಚಿಕ್ಕತ್ತೆ ನಮ್ಮ ಅತ್ತೆ ಇಬ್ಬರು ಪಾತ್ರೆಗಳನ್ನೆಲ್ಲ ಬೆಳಕೊಟ್ರು. ನಾನು ಧೂಳೆಲ್ಲ ಹೊಡೆದು ಕಸ ಕೂಡ ಎಲ್ಲ ಹೊಡೆದಿದ್ದಾಯಿತು. ಇನ್ನು ಒರೆಸ್ಲಿಕ್ಕೆ ನನ್ನ ಹತ್ರ ಟರ್ಕಿ ಟವಲ್ ಇತ್ತು, ಸೊ ದಟ್ ಅದರೊಳಗೆ ನಾನು ಯೂಸ್ ಮಾಡ್ಕೊಳ್ಳೋಣ ಅಂತಂದು ತಗೊಂಡೆ. ಟರ್ಕಿ ಟವಲ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕೊಳೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ಸಲ ಒರೆಸ್ಬಿಟ್ರೆ ನೀಟಾಗಿ ಕಾಣುತ್ತೆ. ಗೀಚ್ ಕಾಣೋದು ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ನಾನು ಕಿಚನ್ ಕ್ಲೀನ್ಗೆ ಬೆಸ್ಟ್ ಅಂದರೆ ನನಗೆ ಟರ್ಕಿ ಟವಲೇ. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ, ಬಟ್ ಹಳೇದಿದ್ರೆ ಯೂಸ್ ಮಾಡ್ಕೊಳ್ಳಿ, ಅದೇ ಗತೆಗೆ ತರಿಸಿ ಮಾಡೋದು ಬೇಡ. 2 ನಾನು ನೆನೆಸಿ ಒರೆಸೋಕ್ಕೆ ಇಟ್ಕೊಂಡೆ, ಒಂದು ಒಣದಿಟ್ಕೊಂಡೆ ಬಾಕ್ಸ್ಗಳನ್ನೆಲ್ಲ ಒರೆಸ್ಲಿಕ್ಕೆ. ನೆಕ್ಸ್ಟು ಒಂದು ಬಕೆಟಲ್ಲಿ ನಾನು ವಿಮ್ ಲಿಕ್ವಿಡನ್ನ ಹಾಕಿದ್ದೀನಿ. ಹಾಕಿ ಒಂದು ಗಟ್ಟಿ ಗುಂಜಿರುತ್ತಲ್ವ, ಹುರುಕಿರೋದು, ಅದನ್ನು ತೊಗೊಂಡು ನೀಟಾಗಿ ತಿಕ್ಕಿ ಇದ್ರೊಳಗೆ ಒರೆಸ್ತಾ ಬರೋದು. ಟೈಲ್ಸು ಸ್ಲ್ಯಾಬನ್ನೆಲ್ಲ ಒರೆಸ್ಕೊಳ್ತಾ ಬಂದೆ. ನೋಡ್ತಾ ಇರ್ಬೋದು, ಒಂದೊಂದನ್ನೇ ಈಗ ನಾನು ಎಲ್ಲ ತೆಗ್ದಿದ್ನಲ್ವ, ಕೆಳಗಡೆ ಸ್ಲ್ಯಾಬು, ಟೈಲ್ಸು, ಮೂಲೆಯಲ್ಲಿರೋದು ಎಲ್ಲ ನೀಟಾಗಿ ವಾಶ್ ತಿಕ್ಕೊತ ಬರ್ತಾಯಿದ್ದೀನಿ. ದೆನ್ ಇದಾದಮೇಲೆ ಟರ್ಕಿ ಟವಲಿಂದ ಒಂದ್ಸಲ ವೈಪ್ ಮಾಡ್ಕೊತೀನಿ, ಆಮೇಲೆ ನೀರೊಳಗೆ ಹಾಕಿ ತೊಳಿತೀನಿ. ಈ ಥರನೇ ಎಲ್ಲ ಪ್ರತಿಯೊಂದನ್ನು ಮಾಡೋಕ್ಕೆ ತುಂಬಾ ಸುಸ್ತಾಗುತ್ತೆ ಅಲ್ವಾ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ದಯವಿಟ್ಟು ಯಾರು ಕಿಚನ್ ಕ್ಲೀನಿಂಗು ಅಥವಾ ಏನೇನು ಕೆಲಸಗಳನ್ನು ಮಾಡಿಬಿಡಿ, ತಿಂದ್ಬಿಟ್ಟು ಮಾಡಿ. ಯಾಕೆಂದರೆ ನಮಗೆ ಎನರ್ಜಿ ಕೂಡ ಇರುತ್ತೆ. ಎನರ್ಜಿ ಇಲ್ದಂಗೆ ಯಾವುದೇ ಕೆಲಸ ಮಾಡೋಕ್ಕೂ ನಮಗೆ ಇಂಟ್ರೆಸ್ಟ್ ಅನ್ನೋದು ಬರೋಲ್ಲ. ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟು, ಲೈಟಾಗಿ ಫುಡ್ಡು ಏನಾದ್ರು ತೊಗೊಂಡು ನೀವು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಇದು ನಮ್ಮ ಮನೇಲಿ ಆಲ್ರೆಡಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲ ಹಾಕಿದ್ದೀನಿ ಅಂತ. ಇನ್ನೊಂದು ಸ್ವಲ್ಪ ಶೀಟ್ ಉಳಿದಿತ್ತಲ್ವಾ, ಸೊ ಇಲ್ಲಿ ಪರ್ಫೆಕ್ಟ್ ಅಂತ ಒಂದು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಣ ಹಿಂಗೆ ಲಾಸ್ಟಿಗೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಸೊ ಈಗ ನೆಕ್ಸ್ಟು ನಾನು ಸಿಂಕ್ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿರುವಂಥ ವಾಟರ್ ಪ್ಯೂರಿಫೈ ಕ್ಯಾರಿ ಬಾಟಲ್ನೆಲ್ಲ ನೀರು ಸ್ವಲ್ಪ ಗಲೀಜಾಗಿತ್ತಲ್ವ, ನೀಟಾಗೆಲ್ಲ ತಿಕ್ಕಿ ಅದನ್ನು ನಾನು ತೊಳ್ಕೊತಾ ಇದ್ದೀನಿ. ನಾವು ಯಾವಾಗಲೂ ನೈಟ್ ಡೈಲಿ ಸಿಂಕ್ ಕ್ಲೀನ್ ಮಾಡ್ತೀವಿ. ಸೊ ಹಬ್ಬದಿಂದ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಟ್ಯಾಪ್ ಆಗಿರ್ಬೋದು, ಇಂದ ಟೈಲ್ಸ್ ಎಲ್ಲ ನೀಟಾಗಿ ತಿಕ್ಕೋಬೇಕು. ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ, ಸೊ ಅದು ತುಂಬಾ ಯೂಸ್ ಆಯಿತು, ಬಾಟಲ್ ಕ್ಲೀನಿಂಗ್ ಬ್ರಷು. ಬಟ್ ಟ್ಯಾಪ್ಗಳು ನೀಟಾಗಿ ಅದರೊಳಗೆ ಆ ಸಂದಿ ಮೂಲೆಯಲ್ಲೆಲ್ಲ ನಮಗೆ ಹೋಗಲ್ಲ ಅಷ್ಟು ಗುಂಚು. ಸೊ ಇದು ತುಂಬ ಬ್ರಷ್ ಚೂಪುಗಿರೋದ್ರಿಂದ ನೀಟಾಗೆಲ್ಲ ತಿಕ್ಕೋಬೋದು. ಆ್ಯಂಡ್ ಮೇಲ್ಗಡೆನೂ ಅಷ್ಟೇ ಪ್ಯೂರಿಫೈ ವಾಟರ್ದು ಅದನ್ನು ನೀಟಾಗಿ ತಿಕ್ಕಿ ತೊಳಿತಾ ಇದ್ದೀನಿ. ಬಟ್ಟೆಯಿಂದ ಒರೆಸ್ಕೋಬೇಕು. ನಾವು ಮಾಡಿರುವಂತಹ ಎಣ್ಣೆ ಜಿಡ್ಡು ಎಲ್ಲ ಕೂತಿರುತ್ತಲ್ವ, ನೀಟಾಗಿ ಒಂದ್ಸಲ ತೊಳೆದ್ಬಿಟ್ರೆ ಕ್ಲೀನ್ ಆಗಿ ಸಿಗುತ್ತೆ. ನಿಯರ್ ಬೈ ಶಾಪಲ್ಲಿ ಕೇಳಿ ನೋಡಿ ಈ ಥರದ್ದು. ಸೊ ಅದನ್ನು ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀರು ಹಾಕಿಬಿಟ್ರೆ ಅಲ್ಲಿರುವಂಥ ಕಸ ಕಡ್ಡಿ ಏನೇ ಸಿಕ್ಕಾಕೊಂಡ್ರು ಪೈಪಲ್ಲಿ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನಾನು ಸ್ಟವ್ನ ಒರೆಸ್ಲಿಕ್ಕೆ ಬಂದೆ. ಪ್ರತಿಯೊಂದನ್ನು ನೀಟಾಗಿ ತಿಕ್ಕಿ ತೊಳೆದು ಒರೆಸ್ತಾ ಇದ್ದೀನಿ. ಈಗ ನೆಕ್ಸ್ಟು ಮೇಲ್ಗಡೆದೆಲ್ಲ ಆಯಿತು. ಇನ್ನು ಕೆಳಗಡೆ ಒಳಕಲ್ಲು ಅಂತಾರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಕೆಳಗಡೆ ಎಲ್ಲ ಧೂಳು, ಸಂದಿ ಮೂಲೆಯಲ್ಲಿರುವಂತಹ ಧೂಳನ್ನೆಲ್ಲ ನಾನು ನೀಟಾಗಿ ಬಟ್ಟೆಲೆಲ್ಲ ಸಿಲಿಂಡರ್ನೆಲ್ಲ ಫಿಕ್ಸ್ ಮಾಡಿ ಆ ಜಾಗಕ್ಕೆ ಇಟ್ಟು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೆನ್ ಸ್ವಲ್ಪ ಗ್ಲಾಸ್ ಐಟಮ್ಸ್ಗಳೆಲ್ಲ ಸ್ವಲ್ಪ ಇದ್ವಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಲಿಕ್ಕೆ ಬಂದೆ. ಇನ್ನೇನು ಎಲ್ಲ ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ತರಲೆ ಕೆಲಸ ಸ್ಟಾರ್ಟ್ ಆಗಿತ್ತು. ನೋಡ್ಬೋದು ಹಿಂಗೆ ನೋಡೋ ಅಷ್ಟರಲ್ಲಿ ಎಲ್ಲ ಹಿಟ್ಟನ್ನೆಲ್ಲ ಚೆಲ್ಲಿ ಅವನು ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಮಕ್ಕಳಂದರೆ ಹಾಗೆ ಅಲ್ವಾ, ಅವ್ರೇನೇ ಮಾಡಿದ್ರು ಚೆಂದ. ಮತ್ತು ಅವ್ನು ಹಿಡಿದಿದ್ದು ಬೇಡ, ಅವ್ನು ಹಿಡಿದು ಮತ್ತೆ ಹೋಗಿ ಮತ್ತೆ ಬಿಟ್ಟು ಬಂದಿದ್ದಾಯಿತು ಚಿಕ್ಕತ್ತೆ ಮನೆಗೆ. ಅದಾದಮೇಲೆ ಸ್ವಲ್ಪ ಜನ ಕೇಳ್ತಾ ಇದ್ರಿ, ನೀವು ಕಿಚನ್ ಕ್ಯಾಬಿನೆಟ್ ಮೇಲಿರುವಂತಹ ಸ್ಟ್ಯಾಂಡ್ನ ಲಿಂಕ್ ಕಳಿಸಿ ಅಂತ. ಸೊ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತಕ್ಷಣಕ್ಕೆ ಬೇಕಿದ್ದರೆ ನಾವು ಸಣ್ಣ ಪುಟ್ಟ ಐಟಮ್ಸ್ನ ಪಕ್ಕದಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. 50% ಕೆಲಸ ಆಗ್ತಾ ಬಂತು. ಒಂದೊಂದೇ ಸಾಮಾನನ್ನ ಫಿಲ್ ಮಾಡ್ಕೊಂಡು ಒಳಗೆ ತರ್ತಾ ಇದ್ದೆ. ನೋಡ್ತಾ ಇರ್ಬೋದು, ಸೆರಾಮಿಕ್ ಜಾರಲ್ಲಿ ನಾನು ಕೆಂಪು ಉಪ್ಪು ಮತ್ತು ಹುಣಸೆಹಣ್ಣನ್ನು ಹಾಕಿದ್ದೀನಿ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಿ. ಸೊ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಒಂದು ಬಿಸಿ ಚಹಾ ಮಾಡ್ಕೊಳ್ಳೋಣ ಅಂತಂದು ಟೀ ಮಾಡಲಿಕ್ಕೆ ಇಟ್ಟೆ. ಸ್ವಲ್ಪ ಟಯರ್ಡ್ ಆದಾಗ ಸ್ವಲ್ಪ ಫ್ರೆಶ್ ಕೊಡೋಕ್ಕೆ ಟೀ ಬೆಸ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕಾಫಿ ಕೂಡ ಹೌದು. ಅಮ್ಮ ಟೀ ಮಾಡೋಂದ್ರು, ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ಟ್ಯಾಂಡನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಅದ್ರ ಜೊತೆಗೇ. ಫೈನಲಿ ಟೀ ಕೂಡ ಕುಡಿದಿದ್ದಾಯಿತು. ದೆನ್ ನೆಕ್ಸ್ಟ್ ನೋಡ್ತಾ ಇರ್ಬೋದು, ತುಂಬಾ ಇನ್ನೂ ಕೆಲಸ ಆಯಿತು. ಆಲ್ಮೋಸ್ಟ್ ಎಲ್ಲ ಬೆಳಗಿದ್ದಾಗಿತ್ತು, ಇನ್ನು ಫಿಲ್ ಮಾಡ್ಕೊಂಡು ಹೋದೊಂದು ಬಾಕಿ ಇತ್ತು. ಈಗ ಸ್ಟಾರ್ಟ್ ಮಾಡ್ಕೊಂಡ್ವಿ, ಎಲ್ಲ ಒಂದೊಂದನೇ ಸಾಮಾನನ್ನೆಲ್ಲ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ.
ಸೊ ಈಗ ಫೈನಲಿ ಜೋಡ್ಸೋಕ್ಕೆ ನಾನು ನಮ್ಮಮ್ಮ ಅಂದರೆ ನಮ್ಮ ಅತ್ತೆಯವರು ಹಾಗೆ ಹೆಲ್ಪರ್ ಆಂಟಿ ಬಂದರು. ಸೊ ಒಂದೊಂದನೇ ಶೆಲ್ಫ್ ಮೇಲಿರುವಂಥ ಹಳೆ ಪೇಪರ್ನೆಲ್ಲ ತೆಗ್ದಿದ್ವಲ್ವ, ಈಗ ಹೊಸ ಪೇಪರ್ನ ಹಾಕಿದ್ದೀನಿ. ಅವರೆಲ್ಲ ತುಂಬಿಕೊಟ್ಟಂಗೂ ನಾನು ಜೋಡಿಸ್ಕೊತ ಬಂದೆ, ಬೇಗನೆ ಆಯಿತು. ನಾವು ವಿಡಿಯೋದಲ್ಲಿ ಎಷ್ಟು ಬೇಗ ಬೇಗ ನೋಡ್ತೀವಿ, ಆದರೆ ಬಟ್ ಮಾಡೋಕ್ಕೆ ತುಂಬಾ ಕಷ್ಟ. ಮೊಬೈಲ್ನೆಲ್ಲ ಅಡ್ಜಸ್ಟ್ ಮಾಡಿ ನಾವು ಒಂದು ವೀಡಿಯೋ ಮಾಡಬೇಕು ಅಂದರೆ ತುಂಬ ಎಕ್ಸ್ಟ್ರಾ ಕೆಲಸನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಸೊ ಖಾಲಿಯಾಗಿರೋವಂಥ ಐಟಮ್ಸನ್ನೆಲ್ಲ ಮತ್ತೆ ರೇಷನ್ ಬಾಕ್ಸ್ ಓಪನ್ ಮಾಡಿ ಮತ್ತೆ ಅದರೊಳಗೆ ರಿಫಿಲ್ ಮಾಡ್ತಾಯಿದ್ದೆ. ಆ್ಯಂಡ್ ಅಮ್ಮ ಕೂಡ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ನಂದು ನಮ್ಮ ಅತ್ತೆದು ಬಾಂಡಿಂಗ್ ಹೇಗಿರುತ್ತೆ ಅಂದರೆ, ಅವ್ರು ಏನಾರು ಕೆಲಸ ಮಾಡುವಾಗ ನಾನು ಹೋಗ್ತೀನಿ, ಮತ್ತು ನಾನು ಏನಾರು ಕೆಲಸ ಮಾಡ್ತಿರುವಾಗ ಅವರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಹೀಗೆ ಬೇಗನೆ ಆಗಿಬಿಡುತ್ತೆ ಕೆಲಸಗಳೆಲ್ಲ. ಆ್ಯಂಡ್ ನನಗೇನಾರು ಸಜೆಸ್ಟ್ ಮಾಡೋದಿದ್ರೆ ಹೇಳ್ತಾರೆ, ಈ ಥರ ಮಾಡು ಆ ಥರ ಮಾಡು ಅಂತ. ನನಗೂ ಏನಾರು ಕೆಲವೊಂದು ಅಡುಗೆಗಳಲ್ಲಿ ಡೌಟ್ ಇದ್ದರೆ ನಾನು ಕೂಡ ಕೇಳ್ತೀನಿ. ಹೀಗೆ ಬಾಂಡಿಂಗ್ ತುಂಬಾ ಚೆನ್ನಾಗಿರಬೇಕು ಅತ್ತೆ ಸೊಸೆದು. ಸೊ ಈಗ ನೋಡ್ತಾ ಇರ್ಬೋದು, ನಾನು ಮೀಶೋದಲ್ಲಿ ಇದೊಂದು ಪ್ರಾಡಕ್ಟ್ ತರಿಸಿದ್ದು. ಪೆಪ್ಪರ್ ಪೌಡರ್ಗಳನ್ನೆಲ್ಲ ಹಾಕಲಿಕ್ಕೆ ಬೇಕಿತ್ತು. ಈಗ ಮೊಟ್ಟೆ ಆಮ್ಲೆಟ್ ಮಾಡುವಾಗ ಮತ್ತು ಮಜ್ಜಿಗೆ ಮಾಡುವಾಗ, ಮಜ್ಜಿಗೆಗೆ ಮೇಲ್ಗಡೆ ಸ್ಪ್ರಿಂಕಲ್ಲೆಲ್ಲ ಮಾಡ್ತಾರಲ್ವ, ಆಮೇಲೆ ವೆಜಿಟೇಬಲ್ಸಿಗೆ. ಸೊ ಇದು ತುಂಬಾ ಯೂಸ್ ಆಗುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಹೀಗಿತ್ತು ನಮ್ಮ ಡೀಪ್ ಕಿಚನ್ ಕ್ಲೀನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.